ಮಾಡಬಹುದು. ಇದನ್ನ ಈಗ ನಾನು ಕೊಯ್ಕೊಂಡು ಹೋಗಿ ಒಂದು ಸ್ವೀಟ್ ಗೊಜ್ಜನ್ನ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತೆ ಯಾವ್ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು ಹೇಳೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟೊಂದು ಕಾಯಿಗಳಾಗಿವೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಫುಲ್ ಗೆಜ್ಜೆ ಗೆಜ್ಜೆ ತರ ಬಂದಿದೆ ಎಲ್ಲ ಈ ಕಾಯಿಗಳು. ಕೊಯ್ಕೊಂಡು ಹೋಗೋಣವಾ? ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈಗ ನೋಡಿ, ನಾವು ತೋಟದಿಂದ ಕರಿಮದ್ಲಕಾಯನ್ನ ಕೊಯ್ಕೊಂಡು ಬಂದಾಗಿದೆ. ಇದರಿಂದ ತುಂಬ ರೀತಿ ರೆಸಿಪಿಗಳನ್ನು ಮಾಡ್ಬೋದು. ಇವತ್ತು ನಾನು ನಿಮಗೆ ಇದರಿಂದ ಒಂದು ಬೆಸ್ಟ್ ಸ್ವೀಟ್ ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣವಾ? ಸ್ಟಾರ್ಟ್ ಮಾಡೋಣವಾ? ಅಕ್ಕ ಇದ್ದಾರೆ ಅಲ್ವಾ, ಅವ್ರು ನನಗೆ ಹೇಳ್ಕೊಡ್ತಾರೆ ಹೇಗೆ ಮಾಡೋದು ಅಂತ. ನೋಡೋಣವಾ? ಈಗ ನೋಡಿ, ಕರಿಮಾದಲಕಾಯನ್ನ ಕೊಯ್ಕೊಂಡು ಬಂದಾಗಿದೆ ಅಲ್ವಾ. ಈಗ ಅದನ್ನ ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಬಾಳೆ ಮೇಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದರಲ್ಲಿ ಸ್ವಲ್ಪ ಹಣ್ಣಾಗಿರುವಂಥ ಕಾಯನ್ನ ನಾನು ತಗೊಳ್ತಾ ಇದ್ದೀನಿ. ಅಂದರೆ ಈ ಸ್ವೀಟ್ ಗೊಜ್ಜು ಮಾಡೋದಕ್ಕೆ ಸ್ವಲ್ಪ ಹಣ್ಣಾಗಿರುವಂಥದ್ದಾದರೆ ಚೆನ್ನಾಗಾಗುತ್ತೆ. ಹಾಗೆ ಒಂದೆರಡು ಮಳೆ ಬಂದುಬಿಟ್ರೆ ಚೆನ್ನಾಗಿ ಹಣ್ಣಾಗುತ್ತೆ ಅದು. ಸೊ ಈಗ ಸ್ವಲ್ಪ ಕಾಯಿ ಥರ ಇದ್ದಿತ್ತು ಎಲ್ಲ. ಹಾಗೆ ನೀವು ಒಂದೆರಡು ಮೂರು ದಿನ ಹೊರಗಡೆ ಇಟ್ಟರು ಅದು ಹಣ್ಣಾಗುತ್ತೆ. ಓಕೆನಾ? ಆಮೇಲೆ ನೋಡಿ, ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ಟಾರ್ ಫ್ರೂಟ್ ಅಂತ ಕೂಡ ಕರೀತಾರೆ. ಹಾಗೆ ನೋಡಿ, ಈಗ ಕಟ್ ಮಾಡ್ಕೊಂಡಿರೋಂಥ ಈ ಸ್ಟಾರ್ ಫ್ರೂಟ್ ಅನ್ನ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ. ಮತ್ತೆ ಒಂದು 2 ಗ್ಲಾಸ್ನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ, ಇದನ್ನ ಒಲೆ ಮೇಲೆ ಇಟ್ಬಿಟ್ಟು ಈಗ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡೋದು ಕೂಡ ತುಂಬಾ ಸುಲಭ. ಹಾಗೆ ನೋಡಿ, ಇದಕ್ಕೆ ಈಗ 1-2 ಹಸಿ ಮೆಣಸನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗಲೇನೆ ಉಪ್ಪನ್ನ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಒಂದು 4ರಿಂದ 5 ಚಮಚ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಹೆಸರೇ ಹೇಳೋ ಹಾಗೆ ಸಿಹಿ ಗೊಜ್ಜು ಅಂತ ಹೇಳಿದ್ದೀನಿ ಅಲ್ವಾ. ಸೊ ಅದಕ್ಕೋಸ್ಕರ ನಿಮ್ಗೆ ಸಿಹಿ ಜಾಸ್ತಿ ಬೇಕು ಅಂತಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬಹುದು. ಸೊ 4ರಿಂದ 5 ಚಮಚದಷ್ಟು ನಾನು ಹಾಕೊಂಡಿದ್ದೀನಿ ಬೆಲ್ಲನ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಫುಲ್ ಬಾಯ್ಲ್ ಮಾಡ್ಕೊಳ್ಬೇಕು. ಅದು ಉಪ್ಪೆಂತರೂ ಹಾಕಿದೀವಿ ಅಲ್ವಾ, ಉಪ್ಪು, ಸಿಹಿ, ಖಾರ ಮತ್ತೆ ಕರ್ಮದೆಲ್ಲ ಸ್ವಲ್ಪ ಹುಳಿ ಇರುತ್ತೆ. ಸೊ ಇದೆಲ್ಲಾನು ಮಿಕ್ಸ್ ಆಗಿ ಸಖತ್ ಟೇಸ್ಟಿಯಾಗಿರುತ್ತೆ. ಇದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಇದನ್ನ ಬೇಯಿಸ್ಕೊಳ್ಬೇಕು. ಮತ್ತೆ ಈ ಕರಿಮದಲದ ಒಂದು ಬೆಸ್ಟ್ ಟಿಪ್ ಏನಂದ್ರೆ ಫ್ರೆಂಡ್ಸ್, ಇದು ಫುಲ್ ಹಣ್ಣಾಗಿರುವಂತ ಕರಿಮದಲನ ತಗೊಂಡು ಅದರ ರಸನ ತೆಗೆದ್ಬಿಟ್ಟು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪನ ಹಾಕೊಂಡು ಡೈಲಿ 1-2 ಸಾರಿ ನೀವು ತಿಂದ್ರೆ ಈ ಕೆಮ್ಮು ಏನಿರುತ್ತೆ ಅಲ್ವಾ, ಸೊ ಕೆಮ್ಮು ತುಂಬಾ ಬೇಗ ಗುಣ ಆಗುತ್ತೆ. ಹೀಗೆ ನೋಡಿ, ಸಾಫ್ಟ್ ಆಗಿ ಬೇಯಿಸ್ಕೊಂಡು ಅದು ತಣ್ಣಗಾದ್ಮೇಲೆ ಈಗ ಕೈಯಿಂದ ಚೆನ್ನಾಗಿ ಇದನ್ನ ಕಿವುಚ್ಕೊಳ್ಬೇಕು. ಅದು ನೀವು ತಗೊಂಡಿರೋಂಥ ಸ್ಟಾರ್ ಫ್ರೂಟ್ ತುಂಬಾ ಹಣ್ಣಾಗಿರುವಂತದ್ದಾದ್ರೆ ನೀವು ಈ ರೀತಿ ಬೇಯಿಸ್ಕೊಂಡಾಗಲೇ ಫುಲ್ ಮ್ಯಾಶ್ ಆಗಿಬಿಡುತ್ತೆ. ನಾನಿವತ್ತು ತಗೊಂಡಿರೋದು ಒಂದು ಸ್ವಲ್ಪ ಕಾಯಿ ಇತ್ತಲ್ವಾ, ಸೊ ಅದಕ್ಕೋಸ್ಕರ ನಾನು ಒಂದ್ಸರಿ ಕೈಯಲ್ಲೆಲ್ಲ ಮ್ಯಾಶ್ ಮಾಡ್ಕೊಂಡು ಪುನಃ ಮಿಕ್ಸರ್ಗೆ ಹಾಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಪುನಃ ಇದನ್ನ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ. ಮತ್ತೆ ಈಗ ಸ್ಟೋವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಈಗ ನೋಡಿ, ಪುನಃ ಇದನ್ನ ಬಾಯ್ಲ್ ಆಗೋದಕ್ಕೆ ಇಟ್ಕೊಳ್ಬೇಕು. ಈಗ ನೋಡಿ ಅದೇನಾಗುತ್ತೆ, ಆಲ್ರೆಡಿ ನಾವು ಹಸಿಮೆಣಸನ್ನು ಕೂಡ ಹಾಕೊಂಡಿದೀವಿ. ಇದೆಲ್ಲದ್ರ ಜೊತೆಗೆ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಹಾಗೆ ನೋಡಿ, ಈ ಕರಿಮದಲಕಾಯಿದು ಇನ್ನೊಂದು ಟಿಪ್ ಏನಂದ್ರೆ ಫ್ರೆಂಡ್ಸ್, ಇದರಲ್ಲಿ ಚೆನ್ನಾಗಿ ಹಣ್ಣಾಗಿರುವಂತ ಫ್ರೂಟ್ ಅನ್ನ ತಗೊಂಡು ನೀವು ಈ ಹಿತ್ತಾಳಿ ಪಾತ್ರೆ ಎಲ್ಲ ಕಪ್ಪಗಾಗಿರುತ್ತೆ ಅಲ್ವಾ, ಸೊ ಅದ್ರ ಮೇಲೆ ನೀವು ಇದನ್ನ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಹಿತ್ತಾಳಿ ಪಾತ್ರೆದ ಮೇಲೆ ಚೆನ್ನಾಗಿ ಉಜ್ಜಿಕೊಂಡು ತಿಕ್ಕಿ ತೊಳ್ಕೊಂಡ್ರೆ ತುಂಬಾ ಬೇಗ ಕ್ಲೀನ್ ಆಗುತ್ತೆ. ಫಳ ಅಂತ ಹೊಳೆಯುತ್ತೆ ಹಿತ್ತಾಳಿ ಪಾತ್ರೆ. ಸೊ ಇದೊಂದು ಬೆಸ್ಟ್ ಟಿಪ್. ಖಂಡಿತ ಆ ರೀತಿ ನೀವು ಒಮ್ಮೆ ಯೂಸ್ ಮಾಡಿ. ಆನ್ ಮಾಡ್ಬಿಟ್ಟು ಒಂದು ಚಿಕ್ಕ ಪ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ. ಅದಕ್ಕೀಗ 1 ಅಥವಾ 2 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ. ಹಾಗೆ 1 ಚಮಚ ಉದ್ದಿನ ಬೇಳೆ, ಹಾಗೆ 1 ಚಮಚದಷ್ಟು ಸಾಸಿವೆನ ಹಾಕೊಂಡಿದ್ದೀನಿ. ಹಾಗೆ ಒಂದು ಒಣ ಮೆಣಸನ್ನ ಹಾಕೊಳ್ಳಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ನೋಡಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ. ಮತ್ತೆ ಜಜ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಇದು ಹಳ್ಳಿ ಕಡೆ ಎಲ್ಲ ತುಂಬಾ ಮಾಡುವಂತ ರೆಸಿಪಿ. ಯಾಕಂದ್ರೆ ಅಲ್ಲೇ ತೋಟದಲ್ಲಿ ಈ ಗಿಡಗಳು ಇರ್ತವೆ ಅಲ್ವಾ, ಕರಿಮದಲ ಮರಗಳು ತುಂಬಾ ಇರ್ತವೆ. ಸೊ ಅದನ್ನ ಕೊಯ್ಕೊಂಡು ಬಂದು ದಿಢೀರಾಗಿ ಅವ್ರು ಈ ರೀತಿ ಪದಾರ್ಥಗಳನ್ನೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಈ ಒಗ್ಗರಣೆನ ಬಾಯ್ಲ್ ಆಗ್ತಾ ಇರುವಂತ ಈ ಮಿಶ್ರಣಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ಊಟ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಈ ಸ್ಟಾರ್ ಫ್ರೂಟ್ ಎಲ್ಲಾದ್ರೂ ಸಿಕ್ಕಿದ್ರೆ ಇದನ್ನ ಟ್ರೈ ಮಾಡಿ. ಹೇಗ್ ಬಂತು ಹೇಳೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.